सर्वविद्यायां दक्षिणामूर्तये नमो नमः। श्रीगुरुं परमानन्दं वन्दे स्वानन्दविग्रहं यस्य सान्निध्यमात्रेण चिदानन्दायते तनुः। ओम श्री गुरु बसवलिंगाय नमः। श्री गुरु चन्नबसवेश्वराय नमः। ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯರು ನಮ್ಮ ಈ ಕಡೆ ಭಾಗಕ್ಕೆ ನಡೆದಾಡುವ ದೈವ ಸ್ವರೂಪರೇ ಆಗಿರ್ತಕ್ಕಂತಹ ಪರಮ ಪೂಜ್ಯ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರು. ಅವರು ಮಹಾಸಿದ್ಧ ಯೋಗಿಗಳು. ಅವರ ಸಿದ್ಧಿಯ ಖ್ಯಾತಿ ಅವರು ಹುಟ್ಟೂರಿಂದ ಹಿಡ್ಕೊಂಡು ಕೊಲ್ಲಾಪುರದವರೆಗೆ ಇಡೀ ಕರ್ನಾಟಕಕ್ಕೆ ಎಲ್ಲ ಮನೆ ಮನೆ ಮಾತದ. ಮಹಾಸಿದ್ಧ ಯೋಗಿಗಳು ಶಿವಯೋಗದ ತುಟ್ಟ ತುದಿಯಲ್ಲೇ ನೆಲೆ ನಿಂತವರು. ಹೀಗಾಗಿ ಅವರು ಶಿವಯೋಗಿಗಳು ಹೌದು. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂತ ಅಂಕಿತದಿಂದ ಆಚಾರ ಲಿಂಗದಿಂದ ಹಿಡ್ಕೊಂಡು ನಿರಂಜನ ಲಿಂಗದವರೆಗೆ ನಾನು ಪ್ರಯಾಣಿಸಿದ್ದೇನೆ ಅಂತ ಹೇಳಿದಂತ ಮಹನೀಯರು. ಅವ್ರು ಯಾರಪ್ಪ ಅಂತಂದ್ರೆ ಕಾಡಸಿದ್ದೇಶ್ವರರು. ಆ ಕಾಡಸಿದ್ದೇಶ್ವರರ ಶ್ರೀಪಾದದಲ್ಲಿ ಅನಂತ ಅನಂತ ಭಕ್ತಿಯ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಸಮರ್ಪಿಸಿ, ಕಾಡಸಿದ್ದೇಶ್ವರರೇ, ಇದು ನಿಮ್ಮ ಕಾರ್ಯಕ್ರಮ. ಇಲ್ಲಿ ನಡೆಯುವುದು ನಿಮ್ಮ ವಚನಗಳ ಚಿಂತನ. ನಾವು ಮಾನವರು ಮಲತ್ರಯಗಳಿಗೆ ಒಳಗಾದವರು. ನೀವು ಮಲತ್ರಯದಿಂದ ಅತೀತಿದ್ದೀರಿ. ನೀವು ಯಾವ ಆವರಣಕ್ಕೆ ಒಳಪಟ್ಟವರಲ್ಲ. ನಾವು ಅಜ್ಞಾನ ಆವೃತ್ತರಾದವರು, ಜೀವಭಾವ ಉಳ್ಳವರು ನಾವು. ನೀವು ನಿರ್ಭಯಲ ಸ್ವರೂಪರು. ನೀವೇ ನಿಮ್ಮ ಕೃಪೆಯಿಂದ ಸರ್ವಜ್ಞರಾಗಿರ್ತಕ್ಕಂಥ ನೀವು, ಸರ್ವ ಸಮರ್ಥರಾಗಿರ್ತಕ್ಕಂಥವ್ರು ನೀವು, ಮಹಾ ಶಿವಯೋಗಿಗಳಾಗಿರ್ತಾವು. ನೀವು ಕೃಪೆ ಮಾಡಿ ನೀವು ಈ ಶರೀರದಲ್ಲಿರ್ತಕ್ಕಂತಹ ಅಜ್ಞಾನದ ಆವರಣ, ವಿಕ್ಷೇಪ, ಮಲ, ಈ ದೋಷತ್ರಯಗಳನ್ನ ತೆಗಿರಿ. ಅನ್ನುವ ಮಾಯಾ ಕಾರ್ಮಿಕ ಮಲಗಳನ್ನ ಕೆಡಿಸ್ರಿ. ನೀವೇ ನಿಷ್ಕಲ ಬ್ರಹ್ಮರಾಗೆ ಬ್ರಹ್ಮರಂಧ್ರದಲ್ಲಿ ನೆಲೆಸಿರ್ತಕ್ಕಂಥವರು ನೀವೇ. ನೀವೇ ಈಗ ಕ್ರಿಯಾಘನ ರೂಪವಾಗಿ ನನ್ನ ಎದುರು ಪ್ರಕಟ ಆಗಿ ನನಗ ಆ ಶಿವಯೋಗದ ಸುಖವನ್ನ, ಶಿವಯೋಗ ಸಾಮರಸ್ಯವನ್ನ ಕರುಣಿಸ್ರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಜೊತೆಗೆ ತಮ್ಮ ವಚನಗಳ ಚಿಂತನೆಯನ್ನ ಎಲ್ಲಿಯೂ ತಪ್ಪು ಚಿಂತನೆ ಆಗಲಾರ್ದಂಗ ನನ್ನ ನಾಲ್ಗೆಯಿಂದ ನನ್ನ ಬುದ್ಧಿಗೆ ನೀವೇ ಪ್ರೇರಣೆಯನ್ನ ಮಾಡಿ, ನಾಲ್ಗೆಯನ್ನ ನಿಮ್ಮ ಹಿಡಿತದಲ್ಲಿಟ್ಟು, ನನ್ನ ಸರ್ವೇಂದ್ರಿಯಗಳನ್ನೆಲ್ಲ ನಿಮ್ಮ ಹಿಡಿತದಲ್ಲಿಟ್ಕೊಂಡು ನೀವೇ ಈ ಘಟರೂಪ ಶರೀರವನ್ನ ಮುನ್ನಡೆಸ್ರಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸರ್ವ ಪೂಜ್ಯರಿಗೂ ಶರಣಾರ್ಥಿಗಳನ್ನ ಹೇಳಿ, ಇವತ್ತಿನಿಂದ ಕಾಡಸಿದ್ದೇಶ್ವರರ ಸಮಗ್ರ ವಚನದಲ್ಲಿ ಮಾಯಾ ವಿಳಾಸ ವಿಡಂಬನ ಸ್ಥಳ ಪ್ರಾರಂಭ ಮಾಡೋದು. ಈ ಸ್ಥಳ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲೇ ಕೆಲವೊಂದಿಷ್ಟು ಶಬ್ದಗಳ ಅರ್ಥ ನಮಗಾಗಬೇಕು. ಮಾಯಾ ಅಂದ್ರೆ ಏನು, ವಿಲಾಸ ಅಂತಂದ್ರೆ ಏನು, ವಿಡಂಬನ ಅಂದ್ರೆ ಏನು, ಇಷ್ಟು ಇಲ್ಲಿ ಹೇಳ್ಯಾರ. ಈ ಅಧ್ಯಾಯದ ಹೆಸರು ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ. ಇದನ್ನ ಸ್ವಲ್ಪ ದೀರ್ಘವಾಗಿ ಚಿಂತನೆ ಮಾಡುತ್ತದೆ. ಈ ಮಾಯಾ ಅನ್ನೋದು
ಶಿವನ ಒಂದು ಲೀಲಾ ಅಷ್ಟೇ. ಆ ಶಿವನ ಲೀಲೆಯಿಂದ ಕಂಡು ಬಂದದ್ದು ಈ ಮಾಯಾ. ಈ ಮಾಯೆಯ ವಿಲಾಸವೇ ಈ ಸಂಪೂರ್ಣ ಜಗತ್ತು. ಏನು ವೈವಿಧ್ಯಪೂರ್ಣ ಪ್ರಪಂಚದ ಇದೆಲ್ಲವೂ ಮಾಯಾ ವಿಲಾಸ. ಈ ಮಾಯಾ ಹೆಂಗದಪ್ಪ ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪ ಬರೀತಾರ, ಬಹಳ ಚಂದ ಮಾತದ ಅದು. ಈ ಮಾಯಾ ಇದು ಆಕರ್ಷಕದ ಮತ್ತು ಬಂಧಕದ ಅಂತ ಬರೀತಾರ ಅವ್ರು. ಆಕರ್ಷಣೆಯನ್ನು ಮಾಡ್ತದ ಆಮೆಲ್ಲರನ್ನ, ಜೀವರನ್ನ, ಮತ್ತು ಬಂಧಿಸ್ತದ. ಯಾರು ಈ ಮಾಯೆಯನ್ನ ಅರಿತಾರ ಅವ ಮಾಯೆಯನ್ನ ಮೀರ್ತಾನ, ನಿರ್ಮಾಯ ಸ್ಥಿತಿಯಲ್ಲಿ ನೆಲೆ ನಿಂದಿರ್ತಾನ. ಆಕರ್ಷಣೆ ಈ ಬಂಧನದಿಂದ ವಿಮುಕ್ತನಾಗ್ತಾನ. ಅವ ಈ ಮಾಯೆ ವಿಲಾಸವನ್ನ ವಿಡಂಬಿಸ್ತಾನ. ಆದ್ದರಿಂದ ಇದಕ್ಕ ಏನಂತ ಕರೀತಾರ ಅಂತಂದ್ರೆ ಮಾಯಾ ವಿಲಾಸ ವಿಡಂಬನ. ಅವರು ವಿಡಂಬನ ಮಾಡ್ತಾರಂತಂದ್ರೆ ಸಾಮಾನ್ಯರಾದಂತ ನಮ್ಮ ಕೂತಲ್ಲದು, ಅಂದ್ರೆ ನಮ್ಮ ಬಲ ಅಲ್ಲ. ಯಾರು ಮಾಯೆಯನ್ನ ಅರ್ತಿದ್ದಾರೆ, ಮಾಯೆಯನ್ನ ಮೀರಿದ್ದಾರೆ, ನಿರ್ಮಾಯ ಸ್ಥಿತಿಯಲ್ಲಿ ನೆಲೆ ನಿಂತಿದ್ದಾರೆ, ಅವರು ಮಾತ್ರ ಮಾಯಾ ವಿಲಾಸವನ್ನ ವಿಡಂಬನ ಮಾಡ್ತಾರ. ಮಾಯೆಯ ವಿಲಾಸವನ್ನ ವಿಡಂಬನ ಮಾಡ್ತಾರೆ. ಇಲ್ಲೇ ಸೂತ್ರದಲ್ಲೇ ಕಾಡಸಿದ್ದೇಶ್ವರರು ಒಂದು ಮಾತನ್ನ ಬರೆದಾರೆ, ಬಹಳ ಅದ್ಭುತ ಮಾತದು. ಆವನೊಬ್ಬನ ಪಿಂಡದಲ್ಲಿ ಶಿವಕೃಪೆಯಂ ಸುಜ್ಞಾನೋದಯವಾಗಲಾಗಿ ಹೀಗೆಂದು ತಿಳಿಯುವುದು. ತಿಳಿದಂತ ಶರಣನು ತನ್ನ ಪರಮಜ್ಞಾನ ದೃಷ್ಟಿಗೆ ಇದರಿಟ್ಟು ತೋರುವ ಮಾಯಾ ವಿಲಾಸ ವಿಡಂಬಿಸುತ್ತಿದ್ದ ಕಾರಣ ಮುಂದೆ ಮಾಯಾ ವಿಲಾಸ ವಿಡಂಬನ ಸ್ಥಳವಾದುದು ಅಂತ ಕಾಡಸಿದ್ದೇಶ್ವರರು ಸೂತ್ರದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಏನ್ ಹೇಳಲ್ಲ, ಸಿದ್ದೇಶ್ವರಪ್ಪು ಹೇಳಿದ್ದು ಅದೇ ಮಾತು ಸರಳ ಭಾಷೆಯೊಳಗ. ಅದನ್ನ ಒಂದ್ ಸ್ವಲ್ಪ ಪ್ರಾಚೀನ ಕನ್ನಡದಲ್ಲಿ ಕಾಡಸಿದ್ದೇಶ್ವರರು ಹೇಳ್ಯಾರ. ಏನ್ ಹೇಳ್ತಾರ ಅವರು? ಆವನೊಬ್ಬ ಪಿಂಡದಲ್ಲಿ ಶಿವಕೃಪೆಯಿಂ ಸುಜ್ಞಾನೋದಯವಾಗಲಾಗಿ. ಆವನೊಬ್ಬನ ಪಿಂಡದಲ್ಲಿ ಅಂದ್ರೆ ಯಾರ ಶರೀರದಲ್ಲಿ, ಯಾರ ಭಾಗ್ಯವಂತ ಶರೀರದಲ್ಲಿ, ಈ ಭಾಗ್ಯವಂತನ ಬಗ್ಗೆ ಮಾತ್ರ ಆಗುತ್ತದೆ ಇದು. ಯಾರ ಭಾಗ್ಯದ ಬಾಗಿಲು ತೆರೆದ ಅಂತ ಒಬ್ಬ ಮಹಾತ್ಮನ ಒಂದು ಶರೀರದಲ್ಲಿ ಶಿವನ ಕೃಪೆಯಿಂದ, ಆ ಭಗವಂತನ ಕೃಪಾ ಪ್ರಸಾದದಿಂದ ಅವನ ಸುಜ್ಞಾನೋದಯ ಆಗ್ತದ. ಅದು ಪಿಂಡ ಜ್ಞಾನ ಸ್ಥಳ. ಅದು ತಗೊಂಡು ಬಂದೇವಿ. ಪಿಂಡ ಸ್ಥಳ ಆದ ನಂತರ ಮಾಯಾ ವಿಲಾಸ ವಿಡಂಬನ ಸ್ಥಳ ಪ್ರಾರಂಭ ಆಗುತ್ತೆ. ಅಲ್ಲಿ ಅದನ್ನು ನೋಡೇವಿ. ಈಗ ಪಿಂಡ ಜ್ಞಾನ ಆಗೈತೆ ಅಂತಂದ್ರೆ ಏನಂತ ತಿಳ್ಕೋಬೇಕು? ಆ ಸಾಧಕನಿಗೆ ಸುಜ್ಞಾನದ ಉದಯ ಆಗೇತಿ ಅಂತ ತಿಳ್ಕೋಬೇಕು. ಹೀಗೆ ತಿಳಿದಂತ ಶರಣ ಅಂದ್ರ ಯಾರಿಗೆ ತನ್ನ ನಿಜ ಸ್ವರೂಪದ ಜ್ಞಾನ ಆಗ್ಯದ ಅಂಥ ಶರಣ, ತನ್ನ ಪರಮಜ್ಞಾನ ದೃಷ್ಟಿಗೆ, ಅವನ ದೃಷ್ಟಿಗೆ ತನ್ನ ನಿಜ ಸ್ವರೂಪದಿಂದ ವಿಚಾರ ಮಾಡಿದಂತ ಶರಣನ ದೃಷ್ಟಿಗೆ ಇದರಿಟ್ಟು ತೋರುವ, ಇದು ದೃಕ್ ಆಗುತ್ತ ಮಾಯಾ. ಇದು ದೃಶ್ಯ ಆಗುತ್ತ, ಅವ ದೃಕ್ ರೂಪ ಆಗ್ತಾನ. ಯಾರಿಗೆ ಮಾತರ್ಥ ಮಾಡ್ಕೋರಿ, ಯಾರು ತನ್ನ ನಿಜ ಸ್ವರೂಪವನ್ನ ತಿಳಿದಿದ್ದಾನೋ ಆತನಿಗೆ ಮಾತ್ರ ಮಾಯಾ ದೃಶ್ಯ ಆಕೈತಿ, ಅವ ದೃಕ್ ಆಕ್ಕಾನ. ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಯಾರಿಗೆ ತಿಳಿದಿಲ್ಲ ಅವ್ರು ಹೇಗಿರ್ತಾರೆ? ಯಾರಿಗೆ ತನ್ನ ನಿಜ ಸ್ವರೂಪದ ಜ್ಞಾನ ಆಗಿಲ್ಲ ಅವರು ಮಾಯೆ ಜೊತೆ ಸಂಬಂಧವನ್ನ ಪಡೆದಾರ. ಯಾರಿಗೆ ಅದ್ರ ಜ್ಞಾನ ಆಗ್ಯದ ಅವ ಬೇರ್ಪಡಿಸ್ತಾನ ಮಾಯೆಯಿಂದ. ಇದು ಮುಖ್ಯ ಮಾತ್ರ. ಅವ ಅದನ್ನ ಎದುರಿಟ್ಟು
ಏನ್ ಮಾಡ್ತಾನ, ಈ ತೋರುವಂತ ಮಾಯಾ ವಿಲಾಸವನ್ನ, ಎಲ್ಲಾ ಮಾಯೆಯ ವಿಲಾಸ, ಈ ಮಾಯೆಯ ವಿಲಾಸವನ್ನ ಆ ಸಾಧಕ ವಿಡಂಬಿಸ್ತಾನವ, ಬಹಳ ಮಜಾ ವಿಡಂಬನ ಮಾಡ್ತಾನ. ಅದನ್ನ ಏನಂತ ಕರೀತಾರೆ, ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಾವೊಂದಿಷ್ಟು ಮಾಯಾ ಅಂದ್ರೆ ಎದಕ್ಕಂತಾರಪ್ಪ ಒಂದಿಷ್ಟು ಅದ್ರ ಬಗ್ಗೆ ತಿಳ್ಕೊಂಡ ಆ ನಂತರ ಮಾಯಾ ವಿಲಾಸ ಅಂದ್ರೆ ಏನಂತ ತಿಳ್ಕೊನು ಅಂತ, ಅದನ್ನ ವಿಡಂಬಿಸುವುದಂದ್ರೆ ಏನಂತ ತಿಳ್ಕೊನು. ಈಗ ಮಾಯಾ ಅನ್ನೋ ಪದವನ್ನ ನಾವೆಲ್ಲ ಬಳಸ್ತೀವಿ, ಹೌದಿಲ್ರಿ? ಮಾಯಾ ಅಂದ್ರೆ ಏನು? ಶಬ್ದ ಹೇಳುತ್ತ, ಯಾವುದನ್ನ ತಿಳಿದ ನಂತರ ಇರುವುದಿಲ್ಲವೋ ಅದು ಮಾಯಾ. ಯಾ ಶಬ್ದ ಹೇಳೋದು. ಮಾಯಾ ಅಂತಂದ್ರೆ ಯಾವುದನ್ನ ನಾವು ತಿಳಿತೇವೆ, ತಿಳಿದ ನಂತರ ಅದು ಇರುವುದಿಲ್ಲ, ಅದಕ್ಕೇನಂತ ಕರೀತಾರೆ, ಮಾಯಾ ಅಂತ ಕರೀತಾರೆ. ಈ ಮಾಯಾ ಹೇಗದಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದೆರಡು ಮೂರು ಮಾತುಗಳನ್ನ ನಾವು ಇವತ್ತು ಚಿಂತನೆ ಮಾಡುತ್ತದ. ಒಂದು ನಿಜಗುಣರು ಉದಾಹರಣೆಯನ್ನು ಕೊಟ್ಟಾರ. ಅವರು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳ್ಯಾರ. ನಾನು ಒಂದೆರಡು ಹೇಳ್ತೀನಿ ಈಗಷ್ಟೇ. ಈ ಚಂದ್ರನನ್ನ ತಾವು ನೋಡಿರಿ, ಹುಣ್ಣಿಮೆ ಚಂದ್ರವನ್ನ ನೋಡಿರಿ, ಉದಾಹರಣೆನೇ ಇದು. ಆ ಹುಣ್ಣಿಮೆ ಚಂದ್ರದಲ್ಲೇ ಅಲ್ಲಲ್ಲೇ ಕಪ್ಪು ಚುಕ್ಕಿಗಳು ಕಾಣ್ತಾವ, ಅದನ್ನು ಕೂಡ ತಾವು ನೋಡಿರ್ತೀರಿ. ಈ ಉದಾಹರಣೆಯನ್ನ ಕೊಡ್ತಾರ ನಿಜಗುಣರು. ನೋಡ ಚಂದ ಹೇಳ್ತಾರ ಅವರು, ಅನಾದಿಂ ಚಂದ್ರನ ಕಳಂಕು ಚಂದ್ರನಂ ನೆಮ್ಮಿ ಚಂದ್ರನಂ ಮುಸುಕದೆ ಚಂದ್ರನಿಂ ಬೆಳಗಿಸಿಕೊಂಡು ಪೂರ್ಣ ಚಂದ್ರ ಕಳೆಯಿಂದಡಗಿ ತೋರದಂತೆ. ಇದು ಉದಾಹರಣೆ ಅರ್ಥ ಆಗಿರ್ಬೇಕಲ್ಲ. ಉದಾಹರಣೆ ಏನಂತಾರೆ, ಅನಾದಿಂ ಯಾವಾಗ ಬಿದ್ದದ ಗೊತ್ತಿಲ್ಲ, ಆದಿರ್ನೋ ಜ್ಞೇಯತೆ. ಚಂದ್ರನಿ ಕಲೆ ಯಾವಾಗ ಬಿದ್ದದಪ್ಪ ಯಾರಿಗಾರ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಆದಿನ ನಮ್ಗೆ ಗೊತ್ತಿಲ್ಲ. ಅನಾದಿಯಿಂದ ಚಂದ್ರನ ಕಳಂಕು, ಆ ಚಂದ್ರನೊಳಗೇನು ಕಳಂಕ ಅದಲ್ಲ, ಆ ಕಳಂಕು ಚಂದ್ರನಂ ನೆಮ್ಮಿ, ಅದು ಏನನ್ನ ಹಿಡ್ಕೊಂಡದ? ಚಂದ್ರನ ಕಳಂಕ, ಆ ಕಪ್ಪು ಕಲೆ ಚಂದ್ರನನ್ನೇ ಆಶ್ರಯಿಸದ. ಚಂದ್ರನಲ್ಲಿರ್ತಕ್ಕಂಥ ಕಪ್ಪು ಕಲೆ ಚಂದ್ರನನ್ನ ಆಶ್ರಯಿಸಿ ಚಂದ್ರನಂ ಮುಸುಕದೆ, ಆ ಚಂದ್ರನನ್ನ ಅದೇನ್ ಮಾಡಿರಪ್ಪ ಅಂತಂದ್ರೆ ಅಲ್ಲಲ್ಲಿ ಆ ಚಂದ್ರ ಅಂದ್ರೆ ಬೆಳಕು. ಚಂದ್ರ ಅಂತಂದ್ರೆ ಕಪ್ಪು ಕಲೆ, ಅಲ್ಲಿ ಏನಿಲ್ಲ ಚಂದ್ರನಲ್ಲೇ, ಆದ್ರೆ ಚಂದ್ರನಲ್ಲಿ ಕಪ್ಪು ಕಲೆಗಳು ತೋರ್ತಾವ, ಹೌದಿಲ್ರಿ? ಅದಕ್ಕೆ ಚಂದ್ರನ ಕಳಂಕು ಅಂತ ಕರೆದಾರ. ಆ ಚಂದ್ರನ ಕಳಂಕು ಅಂದ್ರೆ ಕಪ್ಪು ಕಲೆ ಯಾರನ್ನ ಆಶ್ರಯಿಸದ? ಚಂದ್ರನಂ ನೆಮ್ಮಿ, ಚಂದ್ರನನ್ನೇ ಆಶ್ರಯಿಸದ. ಚಂದ್ರನಂ ಮುಸುಕದೆ, ಸಂಪೂರ್ಣವಾಗಿ ಚಂದ್ರನನ್ನು ಮುಚ್ಚಕ್ಕದೇನದು ಇಲ್ಲ. ಮತ್ತದು ಯಾರಿಂದ ಬೆಳಗಿಸಿಕೊತದಪ್ಪ ಅಂತಂದ್ರೆ ಅದು ಚಂದ್ರನಿಂ ಬೆಳಗಿಸಿಕೊಂಡು, ಹೌದಿಲ್ರಿ? ಅದು ಯಾರಿಂದ ಬೆಳಗಿಸಿಕೊತದಪ್ಪ ಅಂತಂದ್ರೆ ಅದು ಮತ್ತ ಚಂದ್ರನಿಂದನೇ ಅದು ಬೆಳಗಿಸ್ಕೋತದ, ಹೌದಿಲ್ರಿ? ಪೂರ್ಣ ಚಂದ್ರ ಪೂರ್ಣ ಕಳೆಯಿಂದಡಗಿ ತೋರದಂತೆ. ಇದೊಂದು ಮಾತು ಹೇಳ್ತಾರ ಅವ್ರು, ಏನಂತಾರ? ಚಂದ್ರ ಪೂರ್ಣ ಕಳೆಯಿಂ ಅಡಗಿ ತೋರದಂತೆ, ಆ ಚಂದ್ರ ಪೂರ್ಣ ಬೆಳಕಿನಿಂದ ಮರೆಯಾಗಿ ಕಾಣದಂಗ ಮಾಡಿದ. ಯಾವುದು? ಅವು ಸಣ್ಣ ಕಪ್ಪು ಕಲೆ ನೋಡ್ರಿಲ್ಲ. ಇದನ್ನ ಹುಣ್ಣಿಮೆ ದಿವಸ ಒಂದ್ ಸ್ವಲ್ಪ ನಾವೇನ್ ಮಾಡ್ತೇವಿ, ನಮ್ಮ ಮನಿ, ನಮ್ಮ ಟಿವಿ, ನಮ್ಮ ಗ್ವಾಡಿ ಇಷ್ಟ ನೋಡಿವಿ, ಹೌದಿಲ್ರಿ? ಸ್ವಲ್ಪ ಹೊರಗೆ ಬರ್ಬೇಕ್ರಿ, ಮನೆಯನ್ನ ಬಿಟ್ಟು ಹೊರಗೆ ಬರ್ಬೇಕು, ಆಕಾಶದ ಕಡೆ ಕಣ್ಣು ತೆರೆದು ನೋಡ್ಬೇಕು. ವಿಚಿತ್ರ ವಿಸ್ಮಯಗಳಿದಾವ ಆಕಾಶದಲ್ಲಿ, ಅದೆಲ್ಲ ಕಣ್ ತುಂಬ ನೋಡ್ಬೇಕು. ಹುಣ್ಣಿಮೆ ಚಂದ್ರನನ್ನು ನೋಡ್ಬೇಕು,
ಹೌದಿಲ್ರಿ? ಈ ನಕ್ಷತ್ರಾದಿಗಳನ್ನ ನೋಡ್ಬೇಕು, ಆಕಾಶವನ್ನ ವೀಕ್ಷಣೆ ಮಾಡ್ಬೇಕು. ಅದು ಇದಕ್ಕಿಂತನೂ ಸೌಂದರ್ಯ ಪೂರ್ಣ ಅದ. ನಮ್ ಟಿವಿಗಿಂತನೂ ಅದು ಸೌಂದರ್ಯ ಪೂರ್ಣ ಅದ ಪ್ರಕೃತಿ. ನಾವು ಚಂದ್ರನನ್ನ ನೋಡಿದ್ರ ಇಷ್ಟಂತೂ ಪಕ್ಕ ಹಿರಿಯರು ಎಲ್ಲರಿಗೂ ನೋಡಿದಿರಿ, ಗೊತ್ತದ. ಈ ಉದಾಹರಣೆಯನ್ನ ಹೇಳಿ ನಿಜ ಏನ್ ಹೇಳ್ತಾರಪ್ಪ, ಅನಾದಿಯಾದ ಭಾವರೂಪ ಜ್ಞಾನವು ಈ ಹೆಂಗದಪ್ಪ ಅಂತಂದ್ರೆ, ಅಜ್ಞಾನ ಅನಾದಿಯಾದ ಭಾವರೂಪ ಜ್ಞಾನ ಅಂತ ಕರೀತಾರೆ. ಇದು ಯಾವಾಗಿಂದ ಅದಪ್ಪ ಅಜ್ಞಾನ ಅಥವಾ ಮಾಯಾ, ಅದಕ್ಕೆ ಗೊತ್ತಿಲ್ಲ. ಅದು ಅನಾದಿಯಿಂದ ಭಾವರೂಪವಾಗಿರ್ತಕ್ಕಂಥ ಅಜ್ಞಾನ ನಾನು ನನ್ನನು ಅರಿಯೇನು ಎಂಬ ಪ್ರಸಿದ್ಧವಾದ ಲೋಕ ವ್ಯವಹಾರದಲ್ಲಿ ಆತ್ಮನನ್ನೆಮ್ಮಿ ಆತ್ಮನನ್ನು ಆಚ್ಛಾದಿಸದೆ ಆತ್ಮನಿಂದ ಅರ್ಹಿಸಿಕೊಂಡು ಆತ್ಮಜ್ಞಾನದಿಂ ತೋರದೆ ಮತ್ತಂ. ಇದೊಂದು ಉದಾಹರಣೆ ಕೊಡ್ತಾರ. ಈಗ ಸಾಮಾನ್ಯವಾಗಿ ಏನಂತ, ಈಗ ಒಬ್ಬನ ಯಾರನ್ನಾರ ಕೇರ್ ಏನಂತಾರ ಅವರು, ಲೋಕ ವ್ಯವಹಾರದೊಳಗ ಪ್ರಸಿದ್ಧವಾದದ್ದೊಂದು ಮಾತು ಏನಂತಂದ್ರ, ನಾನು ನನ್ನನ್ನ ಅರಿಯೇನು. ಹೌದಿಲ್ರಿ? ನೀನ್ ಯಾರಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೇವಿ? ನಾನು ನನ್ನನ್ನ ಅರಿಯೇನು. ಈ ನಾನು ನನ್ನನ್ನ ಅರಿಯೇನು ಅಂತೇನ್ ಹೇಳ್ತೇವಲ್ಲ, ಇದು ಲೋಕ ವ್ಯವಹಾರದೊಳಗ ಈ ಮಾತು ಹೆಂಗ ಹೇಳವ? ಆತ್ಮನನ್ನ ಆತ್ಮನಲ್ಲೇ ಇದ್ಕೊಂಡು, ಹೌದಲ್ಲ, ನಾನು ನನ್ನನ್ನ ಅರಿಯೇನು. ಈ ಶಬ್ದ ಸ್ವಲ್ಪ ಕಠಿಣ ಅನ್ಸ್ಬೋದು, ಲಕ್ಷ ಕೊಡ್ರಿ. ಹಿಂಗ ಹೇಳೋದು ಆ ಅಜ್ಞಾನ ಏನ್ ಮಾಡ್ತದ ಗೊತ್ತೇನ್ರಿ? ಲೋಕ ವ್ಯವಹಾರದೊಳಗ ಆತ್ಮನಲ್ಲಿಯೇ ಇದ್ಕೊಂಡು ಅಜ್ಞಾನ ಆತ್ಮನನ್ನ ಮುಚ್ಚಿ ಹಾಕ್ಯದ. ಇರೋದು ಎಲ್ಲದ ಅದು? ಈ ಉದಾಹರಣೆ ಗೊತ್ತಾತಲ್ಲ ನಿಮಗ. ಚಂದ್ರನಲ್ಲಿಯೇ ಇದ್ದು ಚಂದ್ರನನ್ನ ಮುಚ್ಚಿ ಹಾಕ್ಯದ. ಹಂಗ ಆತ್ಮನಲ್ಲಿಯೇ ಇದ್ದು ಆತ್ಮನನ್ನ ಮುಚ್ಚಿ ಹಾಕ್ಯದ, ತೋರ್ಗೊಡ್ದಂಗ್ ಮಾಡಿದಾರೆ. ಇದಕ್ಕೇನಂತ ಕರೀತಾರೆ? ಮಾಯಾ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ಕೊಡ್ಬೇಕಾರ ಬಹಳ ಸರಳ ಉದಾಹರಣೆ ಕೊಡ್ತಾರ ಅವರು. ಮತ್ತಿದ್ ಯಾವಾಗ ತೋರ್ತದ, ಯಾವಾಗ ಆತ್ಮಜ್ಞಾನ ಆಗ್ತದ ಅವಾಗ ತೋರ್ತದ ಅಷ್ಟೇ. ಈಗ ಅಗ್ನಿ ಅದಂತ ತಿಳ್ಕೊರಿ. ಅಗ್ನಿಯೊಳಗ ದಾಹಕ ಶಕ್ತಿ ಐತಿ, ಹೌದಿಲ್ರಿ? ಆ ದಾಹಕ ಶಕ್ತಿಯನ್ನ ಪ್ರಾಚೀನ ವಿದ್ಯೆ ಇದು. ಕೆಲವು ಮಣಿಗಳ ಸಹಾಯದಿಂದ ಅಗ್ನಿಯ ದಾಹಕ ಶಕ್ತಿಯನ್ನು ನಿಂದ್ರಿಸಬಹುದು. ಅಂತ ಮಣಿಗಳಿದ್ದಾವ. ಕೆಲವು ಮಂತ್ರ ಸಹಾಯದಿಂದ, ಇಲ್ಲೇ ಮುಗುಳ್ಕೋಡದ ಯಲ್ಲಾಲಿಂಗ ಮಹಾರಾಜರು ಅಂತ ಆಗ್ಯಾರ ನಮ್ಮ ಊರು ಸಮೀಪ. ಅವರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ದೊಡ್ಡ ಕಿಚ್ಚ ಹಾಕ್ತಿದ್ರು. ಯಲ್ಲಾಲಿಂಗ ಮಹಾರಾಜರು ಲಚ್ಚಾಣದ ಸಿದ್ಲಿಂಗ ಮಹಾರಾಜರ ಶಿಷ್ಯರವ್ರು ಕಿಚ್ಚ ಹಾಕ್ತಿದ್ರು. ಎಲ್ಲ ದಗದಗಿಸುವಂತ ಬೆಂಕಿ ಅದು. ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ರು. ಈ ಬೆಂಕಿನ ನಡೆಯುವವರು ಒಂದು ಇದನ್ನ ಮಾಡ್ತಾರ, ಪ್ರಯೋಗ ಮಾಡ್ತಾರ. ತಾವ್ ನೋಡಿರ್ಬೋದು. ಏನಂತಂದ್ರ, ಮೊದಲು ಹೂವ ತಗೊಂತಾರ ಅವರು. ಕೈಯಾಗ ಹೂವ ಇಟ್ಟ ಮಂತ್ರ ಹೇಳಿ ಅಗ್ನಿ ಮೇಲೆ ಉಗಿತಾರ. ಅದೊಂದು ಗಮನ ಮಾಡುವಂತ, ವಿಚಾರ ಮಾಡುವಂತದ ಐತಲ್ಲಿ. ಏನಂತಂದ್ರ, ಇವರು ಅಭಿಮಂತ್ರಿಸಿದ ಪುಷ್ಪ ಅಗ್ನಿ ಮ್ಯಾಗ ಬಿತ್ತಂತಂದ್ರ ಸುಡಬಾರ್ದು. ಅಂದ್ರೆ ಏನತ್ರ ಅರ್ಥ? ಈ ಮಂತ್ರದಿಂದ ಅಗ್ನಿಯ ದಾಹ ಅಗ್ನಿ ಅಂತ ಅರ್ಥತಿಲ್ರಿ? ಹಂಗ ಮಾಡ್ತಿದ್ರು ಅವ್ರು. ಹಂಗ ಮಾಡಿ ಪುಷ್ಪಗಳು ಸುಡಂಗಿಲ್ಲ, ಸುಟ್ಟು ಅಂದ್ರೆ ಹೆಜ್ಜೆ ಇಡಂಗಿಲ್ಲ. ಇದೊಂದು ನಿಯಮ ಅವ್ರದ್ದು. ಯಾವಾಗ ಎಲ್ಲಾರ್ದು ಹಿಂಗೆ ಇರ್ತದ. ಆ ಮಂತ್ರ ಹೇಳಿ ಅಗ್ನಿನಾಗ ಹಾಕಿದ್ರ ಅಗ್ನಿಯ ದಾಹಕ ಶಕ್ತಿ ನಿಂದಿರ್ತದ. ಈ ಸದ್ಯ ಐತಿದ. ಇನ್ನ ಆ ಅಗ್ನಿ ಹೆಂಗದಪ್ಪ ಅಂತಂದ್ರೆ ಸ್ಫೋಟಕಾದಿಗಳನ್ನು ಕೂಡ ಮಾಡ್ತದೆ, ಎಲ್ಲ ಸುಟ್ಟೊಗಿತದ ರೀ. ಆ ಕಾರ್ಯಕ್ರಮನೂ ಆಗ್ಯದ. ಇದು ಉದಾಹರಣೆ. ಇದು
ಹೇಳೋದೇನು ತಾತ್ಪರ್ಯ ಅಂತಂದ್ರ, ಈ 3 ಉದಾಹರಣೆಯನ್ನು ಕೊಟ್ಟು ಏನ್ ಹೇಳ್ತಾರ ಅವರು, ಪರಬ್ರಹ್ಮದೊಳಗ ಮಾಯಾ ಹ್ಯಾಗದ ಅಂತಂದ್ರೆ ಪರಬ್ರಹ್ಮ ಸ್ವರೂಪನೂ ಅಲ್ಲ. ಮಾಯಾ ಪರಬ್ರಹ್ಮದಲ್ಲಿ ಹೇಗದ ಅಂತಂದ್ರ ಪರಬ್ರಹ್ಮ ಸ್ವರೂಪದ ಏನದು, ಪರಬ್ರಹ್ಮ ಸ್ವರೂಪನೂ ಅಲ್ಲ. ಬ್ರಹ್ಮವನ್ನ ಬಿಟ್ಟು ಬೇರೆ ಅದ ಏನದು, ಬ್ರಹ್ಮವನ್ನ ಬಿಟ್ಟು ಬೇರೇನೂ ಇಲ್ಲ. ಸಾಮರ್ಥ್ಯ ಹೆಂಗದ ಅಂತಂದ್ರೆ ಅಘಟಿತ ಘಟನಾ ಸಾಮರ್ಥ್ಯ. ಅದಕ್ಕೆ ಅಘಟಿತ ಘಟನಾ ಪಟಿಯಸಿ ಅಂತನೂ ಕೂಡ ಕರೀತಾರೆ. ಪರಬ್ರಹ್ಮದೊಳಗ ದಿನ ಹೇಳ್ತೀನಿ ನಾನು ಮುಂದ, ಆ ಪರಬ್ರಹ್ಮದೊಳಗ ಅದು ಮಾಯಾ ಪರಬ್ರಹ್ಮ ಸ್ವರೂಪನೂ ಆಗಿಲ್ಲ. ಅದನ್ನ ಬರಂಗಿಲ್ಲ. ಅನಿರ್ವಚನೀಯ ಅಂತ ಕರೀತಾರೆ ಅದಕ್ಕೆ. ಅನಿರ್ವಚನೀಯವಾಗಿ ಪರಬ್ರಹ್ಮದಲ್ಲಿ ನೆಲೆಸಿರ್ತಕ್ಕಂಥ ಮಾಯಾ ಅಂತಂದ್ರ ಅಘಟಿತ ಘಟನಾ ಸಾಮರ್ಥ್ಯ. ಅದಕ್ಕೆ ಏನಂತ ಕರೀತಾರ, ಮಾಯಾ ವಿಲಾಸ ಅಂತ ಕರೀತಾರೆ. ಮಾಯಾ ವಿಲಾಸ ಅಂದ್ರೆ ಇದೆಲ್ಲ ಏನೂ ಇಲ್ಲದ ಪರವಸ್ತುವಿನಲ್ಲೇ ಈ 14 ಲೋಕ ಭುವನಗಳು ಈ ಎಲ್ಲಾ ತೋರ್ದದಲ್ಲಪ್ಪ. ಇದೆಲ್ಲ ಯಾರ್ದಿದು, ಮಾಯಾ ವಿಲಾಸ. ಇದು ಅರ್ಥ ಆಯ್ತಿಲ್ರಿ? ಈ ಬ್ರಹ್ಮಾಂಡಗಳೆಲ್ಲ ಸೃಷ್ಟಿ ಸ್ಥಿತಿ ಲಯ ಆಗ್ತಾವಲ್ಲ, ಇದೆಲ್ಲ ಎದ್ರದಿದು, ಪರಮಾತ್ಮದ, ಅದು ಪರಬ್ರಹ್ಮ ವಸ್ತುದ, ಮಾಯೆಯ ವಿಲಾಸ. ಅರ್ಥ ಆಯ್ತಾ? ಇಂಥ ಶಕ್ತಿ ಹೇಳೋದು. ಮತ್ ಎಲ್ಲಾ ಸರ್ವಾನರ್ಥಗಳಿಗೆ ಕಾರಣ ಯಾವುದು, ಮಾಯನ ಅದ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಯಾವ್ದಪ್ಪ ಅಂದ್ರ ಮಾಯ. ಅದ್ ಹೆಂಗದಪ್ಪ ಅಂತಂದ್ರೆ ದೃಶ್ಯ ರೂಪದ. ಇದ್ರ ತಿಳಿದಾವ ಆತ್ಮಜ್ಞಾನ ಆದಾಗ ಗೊತ್ತಾಗ್ತದ್ರಿ, ಇದು ದೃಶ್ಯ ರೂಪದಪ್ಪ ಅಂತ. ಇದನ್ನ ತಿಳಿದಾವ ಅದನ್ನ ವಿಡಂಬನ ಮಾಡ್ತಾನ. ಈ ಮಾಯಾ ಇದು ಮುಂದೆ ಬರುತ್ತ. ಆದ್ರೂ ಈ ಮಾಯೆಗೆ 5 ಲಕ್ಷಣಗಳಿದ್ದಾವ. ಯಾವ್ಯಾವು? ಬ್ರಹ್ಮಕ್ಕೆ ಹಂಗ 5 ಲಕ್ಷಣಗಳಿದ್ದಾವಲ್ಲ, ಹಂಗ ಮಾಯೆಗೂ 5 ಲಕ್ಷಣ ಅದಾವ. ಅದಕ್ಕೆ ಮಾಯಾ ಲಕ್ಷಣ ಅಂತ ಕರೀತಾರ. ಹೆಂಗ? ಬ್ರಹ್ಮದ ಲಕ್ಷಣಗಳು ಯಾವ್ಯಾವು, ಪರಶಿವನ ಲಕ್ಷಣಗಳು ಯಾವ್ಯಾವು? ಲಕ್ಷಣ ಪದದ ಅರ್ಥ ಗೊತ್ತಾ? ಅನೇನ ಲಕ್ಷ್ಯತೆ ಇತಿ ಲಕ್ಷಣಂ. ಅದರೊಳ್ಳೇ ಲಕ್ಷ ಇಡೋದು, ಅದು ಲಕ್ಷಣ. ಬ್ರಹ್ಮದ ಲಕ್ಷಣಗಳು ಯಾವ್ಯಾವು, ಪರಮಾತ್ಮನ ಲಕ್ಷಣ ಏನು? ನಾನು ಹೇಳ್ತೀನಿ ಕೇಳಿ. ಬ್ರಹ್ಮ ಅಥವಾ ಪರವಸ್ತು ಅದು ಸತ್, ಅದು ಚಿತ್ತ, ಅದು ಆನಂದ ರೂಪ, ಅದು ನಿತ್ಯ, ಅದು ಪೂರ್ಣ. ಈ ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅನ್ನೋದು ಇದು ಬ್ರಹ್ಮ ಲಕ್ಷಣ. ಇನ್ನು ಮಾಯಾ ಲಕ್ಷಣ ಎಂತದು ಅಂತ ಕೇಳಿದ್ರ, ಇದು ಅಸತ್. ಯಾವುದು? ಮಾಯಾ. ಸತ್ ಅಲ್ಲಿದು ಅಸತ್. ಅದು ಸತ್ ಆದ್ರ ಇದು ಅಸತ್. ಅದು ಚಿತ್ತ ಆದ್ರೆ ಇದು ಜಡ. ಅರ್ಥ ಆಯ್ತಿಲ್ರಿ? ಅದು ಆನಂದ ರೂಪ ಆದ್ರೆ ಇದು ದುಃಖ ರೂಪ. ಅದು ನಿತ್ಯ ರೂಪ ಆದ್ರೆ ಇದು ಅನಿತ್ಯ ರೂಪ. ಅದು ಪೂರ್ಣ ಆದ್ರೆ ಇದು ಖಂಡಿತ. ಇವು 5 ಮಾಯಾ ಲಕ್ಷಣಗಳು. ಮಾಯಾ ಪಂಚಲಕ್ಷಣ ಅಂತ ಕರೀತಾರ ಇವಕ್ಕ. ಇದಲ್ಲದೆ ಇದು ಗೊತ್ತಾಗಿತ್ತಲ್ಲ ನಿಮ್ಗಿದ. ಈ ಅಸತ್ ರೂಪ ಹೆಂಗದಪ್ಪ ಅಂತಂದ್ರ ಶಶಿ ವಿಷಾನಾಧಿಕ ಅಂತ ಹಿಂಗ ಹೇಳ್ಯಾರಲ್ಲ, ಅದ್ರ ಅರ್ಥ ಏನಂತಂದ್ರ ಅಸತ್ ಅಂತಂದ್ರ ಇಲ್ಲದೇ ಇರುವಂತದ್ರಿ. ಈ ಕಲ್ಲದು ಅದಾವಲ್ಲ, ಹಿಂಗ ಜಡ ರೂಪ. ಹೌದಿಲ್ರಿ? ಈ ನಮ್ಮ ಬುದ್ಧಿ ರಜೋ ತಮೋ ರೂಪವನ್ನು ಧಾರಣ ಮಾಡ್ತದ, ಇದು ದುಃಖ ರೂಪ. ಮತ್ತಿದು ತೋರಿ ಕೆಡ್ತದ, ಆದ್ದರಿಂದ ಅನಿತ್ಯ ರೂಪ. ಕಾಲ ಪರಿಷೇಧ ಆಗಿರೋದ್ರಿಂದ, ದೇಶ ಕಾಲ ವಸ್ತುಗಳಿಂದ ಪರಿಚಿನ್ನ ಆಗಿರೋದ್ರಿಂದ ಇದು ಪರಮಾತ್ಮ ಹೆಂಗದನ, ದೇಶ ಕಾಲ ವಸ್ತುದ
ಪರಿಚಿನ್ನದನೋ ಪರಿಪೂರ್ಣದನೋ? ಹೆಂಗದನು ಪರಮಾತ್ಮ? ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ವಸ್ತುವಿನಲ್ಲಿಯೂ ವ್ಯಾಪಕ ಅದಾನ. ಆದ್ರೆ ಇದು ಹಂಗಿಲ್ಲ. ದೇಶ ಕಾಲ ಪರಿಚ್ಛೇದಕದ ಇದು ಯಾವುದು? ಮಾಯ. ಅಷ್ಟೇ ಅಲ್ಲದೆ ಈ ಮಾಯ ಹೆಂಗದಪ್ಪ ಅಂತಂದ್ರ ಇದಕ್ಕ 9 ಪ್ರಕಾರದಂತ ಹೇಳ್ಬೇಕಾಗ್ತದ. ಮಾಯೆ 9 ಪ್ರಕಾರದ. ಅದಕ್ಕ ಅದು ಪರಮಾತ್ಮನಿಂದ ಭಿನ್ನನೂ ಅಲ್ಲ, ಅಭಿನ್ನನೂ ಅಲ್ಲ. ಎನ್ಸ್ಕೊತವ್ರಿ, ಭಿನ್ನ ಒಂದು, ಅಭಿನ್ನ ಅಂತಿರೇನು? ಅಭಿನ್ನನೂ ಅಲ್ಲ. ಭಿನ್ನ ಅಂತಿರೇನು? ಹಂಗೂ ಅಲ್ಲ. ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತೂ ಅಲ್ಲ. ಸಾವಯವನೂ ಅಲ್ಲ, ನಿರವಯವನೂ ಅಲ್ಲ, ಸಾವಯವ ನಿರವಯವನೂ ಅಲ್ಲ. ಈ ರೀತಿ 3 ಗುಂಪದ ಭಿನ್ನ ಅಭಿನ್ನ ಭಿನ್ನ ಅಭಿನ್ನ, ಸತ್ ಅಸತ್ ಸದಸತ್, ಸಾವಯವ ನಿರವಯವ ಸಾವಯವ ನಿರವಯವ. ಈ ರೀತಿಯಾಗಿ 9 ರೀತಿಯಿಂದ ಮಾಯೆಯನ್ನ ಹೇಳಕ ಬರಂಗಿಲ್ಲ. ಅರ್ಥ ಆಯ್ತಿಲ್ರಿ? ಈಗ ಭಿನ್ನ ಅಂತೀರಿ ಅಂತಂದ್ರ ಈಗ ಆ ಪರವಸ್ತು ಒಂದು ಸತ್ಯ, ಇನ್ನೊಂದು ಮಾಯಾ ಅನ್ನೋದೊಂದು ಆಗುತ್ತ. ಇರೋದೊಂದ ವಸ್ತು ಅಲ್ಲ, ಭಿನ್ನ ಅಂದ್ರೆ ಇನ್ನೊಂದು ಆಗ್ತದ್ರಿ. ಹೌದಿಲ್ರಿ? ಈ ಜಗತ್ತಿನೊಳಗ ಆ ಪರವಸ್ತುವನ್ನ ಬಿಟ್ಟು ಇನ್ನೊಂದು ವಸ್ತುವಿಗೆ, ಅದರ ಮಾಯೆಗೆ ಆಶ್ರಯನೇ ಇಲ್ಲ, ಅದಿರಂಗಿಲ್ಲ. ಆದ್ದರಿಂದ ಭಿನ್ನ ಅಂತ ಹೇಳಕ್ ಬರಂಗಿಲ್ಲ. ಇನ್ನು ಅಭಿನ್ನ ಅಂತೀರಿ ಅಂತಂದ್ರೆ ಮಾಯಾ ಜಡ ಅದ, ಅದು ಚೇತನ ಅದ. ಎರಡು ಹೆಂಗ್ ಒಂದಂತೀರಿ? ಹೌದಿಲ್ರಿ? ಚೇತನ ಬೇರೆ, ಜಡನ ಬೇರೆ. ಆದ್ದರಿಂದ ಅಭಿನ್ನ ಅಂತನೂ ಕೂಡ ಹೇಳಕ್ ಬರಂಗಿಲ್ಲ. ಇನ್ನು ಭಿನ್ನ ಅಂತಂತಂದ್ರೆ ಅವೆರಡು ವಿರೋಧ ಇರೋದ್ರಿಂದ ಹೇಳಕ್ ಬರಂಗಿಲ್ಲ. ಇದೇ ಪ್ರಕಾರ ಸತ್ ಅನ್ನಕ್ ಬರಂಗಿಲ್ಲ, ಅಸತ್ ಅನ್ನಕ್ ಬರಂಗಿಲ್ಲ. ಅರ್ಥ ಮಾಡ್ಕೋರಿ. ಹೌದಿಲ್ರಿ? ಈ 9 ಲಕ್ಷಣಗಳಿಂದ ಮಾಯೆಯನ್ನ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮಾಯೆಗೆ ಏನಂತ ಕರೀತಾರ? ಅನಿರ್ವಚನೀಯ ಅಂತ ಕರೀತಾರ. ಅನಿರ್ವಚನೀಯ ಅಂತಂದ್ರೆ ಏನು? ಹೀಗೆಯೇ ಅಂತ ಹೇಳಕ ಬರುದಿಲ್ಲ. ಅರ್ಥ ಆಯ್ತಿಲ್ರಿ? ಈ ಮಾಯಾ ಪಂಚಕಂತನೂ ಅದ. ಮಾಯೆಗೆ 5 ಹೆಸರುಗಳಿದ್ದಾವ. ತಮಸ್ಸು ಅಂತ ಕರೀತಾರ, ಮಾಯಾ ಅಂತ ಕರೀತಾರ, ಮೋಹ ಅಂತ ಕರೀತಾರ, ಅವಿದ್ಯಾ ಅಂತ ಕರೀತಾರ, ಅನೃತ ಅಂತ ಕರೀತಾರ. ಅರ್ಥ ಆಯ್ತಿಲ್ರಿ? ಆ ಮಾಯೆಗೆ 2 ಧರ್ಮಗಳಿದ್ದಾವ. ಯಾವುದು? ಸಂಕೋಚ ಮತ್ತು ವಿಕಾಸ. 2 ಮಾಯಾ ಧರ್ಮಗಳಿವೆ. ಮಾಯೆಗೆ 2 ಗುಣಗಳು ಇದ್ದಾವ. ತಿಳಿತಿಲ್ರಿ? ಇಷ್ಟಿದ ಮಾಯೆಗೆ ಒಂದು ಸಂಕ್ಷಿಪ್ತ ಪರಿಚಯ, ವಿಸ್ತೃತ ಇಲ್ಲ, ಬಹಳ ಸಂಕ್ಷಿಪ್ತವಾಗಿ ಮಾಯಾ ಅಂತಂದ್ರ ಏನು ಅನ್ನೋದನ್ನ ಒಂದಿಷ್ಟು ನಾವು ಹೇಳಿವಿ. ಇನ್ನೀ ಮಾಯೆಯ ವಿಲಾಸದ ಇದೆಯಲ್ಲ, ಇದನ್ನ ಕಾಡಸಿದ್ದೇಶ್ವರರಿಂದ ಏನ್ ಮಾಡ್ತಾರೆ? ವಿಡಂಬನ ಮಾಡ್ತಾರೆ. ಕೆಲವು ವಚನಗಳು ಬಹಳ ಅದ್ಭುತ ಮಾತುಗಳದಾವ. ಮಾಯಾ ವಿಲಾಸ ವಿಡಂಬನ. ನೋಡ್ರಿ ವಚನ ಹೆಂಗದ? ಅಲಕು ಮಲುಕಿನ ಅರಮನೆಯಲ್ಲಿ. ಅರಮನೆ ಹೆಂಗದ? ಅಲಕು ಮಲುಕಿನ ಅರಮನೆಯಲ್ಲಿ 3 ಮುಖದ ಅಂಗನೆ ಇರ್ಪಡು. ಆ ಅಂಗನೆಯ 3 ಮುಖದಲ್ಲಿ 3 ರಾಜ್ಯಕ್ಕೆ ಒಡೆಯರಾದ ರಾಜರೂ ಇರ್ಪರು. ಆ ಅಂಗನೆಯ ಕಾಲೊಳಗೆ ಕೆಲವರು ಎಡೆಯಾಡುತ್ತಿರ್ಪರು. ಆ ಅಂಗನೆಯ ಉದರದಲ್ಲಿ ಉರಿ ಉದ್ಭವಿಸಲು ಅಂಗನೆಯ ಅಳಿದು ಮುಖ ವಿಕಾರವಾಗಿ ತ್ರಿಪುರ ಸುಟ್ಟು ಅರಸರೂ ಮಡಿದು ಕಾಲು ಮುರಿದು ಮನೆ ನಷ್ಟವಾದಲ್ಲದೆ ತನ್ನ ತಾನರಿಯಬಾರದು ನೋಡ. ಬಹಳ ಜನ ಹೇಳ್ತಾರ ನನ್ನ ಸ್ವರೂಪ ನನಗ್ ಗೊತ್ತದ ಅಂತ. ಇವ್ರು ಹೇಳ್ತಾರ ತನ್ನ ತಾನರಿಯಬಾರದು ನೋಡ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಎಲ್ಲಿವರೆಗೆ ಇನ್ನ ಮುಂದಂತೂ ಹೇಳ್ತಾರ ಅವ್ರು ಬಹಳಷ್ಟ. ಇದು ಒಂದು ನೋಡ್ರಿ, ಏನಂತಾರ?
ಅಲಕು ಮಲುಕಿನ ಅರಮನೆಯಲ್ಲಿ. ಅಲಕು ಮಲುಕಿನ ಅರಮನೆ ಅಂತಂದ್ರ ಇದೇನ ಪ್ರಪಂಚದಲ್ಲ, ಈ ಪ್ರಪಂಚ ಇದು ಅಲಕು ಮಲುಕಿನ ಅರಮನೆ ಇದು. ಅಂದ್ರೆ ಪಂಚ ವಿಶಂತಿ ತತ್ವಗಳು ಇದ್ದಾವ. ತತ್ವಕ್ಕೆ ಸಾಹಿತ್ಯ ಸಂಬಂಧಪಟ್ಟಂತ ಅನಂತ ಕೋಟಿ ದೇಹಗಳು, ಒಬ್ರ ಇಬ್ರ ಕೋಟಿ ಕೋಟಿ ದೇಹಗಳದಾವಿಲ್ಲೇ, ಹೌದಿಲ್ರಿ? ಎಷ್ಟೋ ಸ್ಥೂಲ ಇದ್ದಾವ, ಸೂಕ್ಷ್ಮ ಶರೀರಗಳಿದ್ದಾರ. ಇದೆಲ್ಲ ಅಲಕು ಮಲುಕಿನ ಅರಮನೆ ಇದು. ಈ ಅರಮನೆಯಲ್ಲಿ ಒಬ್ಬಕ್ಕೆ ಅಂಗನೆ ಇರ್ಪಳು. ಅಂಗನೆ ಅಂತಂದ್ರೆ ಮಾಯ. ಹೆಂಗದಕ್ಕೆ? ಮೂರು ಮುಖದ ಅಂಗನೆ ಇರ್ಪಳು. ಈಗ ನಾವು ಶರೀರ ತಗೊಂಡ್ರ ಇಡೀ ವಿಶ್ವ, ಯಾಕಂತಂದ್ರೆ ನಮ್ಮ ಶರೀರವನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ, ನಮ್ಮನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂತದ ಇಡೀ ಬ್ರಹ್ಮಾಂಡ ತಿಳಿದಂಗ ಆಗ್ತದ. ಎರಡರಾಗ ಒಂದು ತಿಳ್ಕೊಬೇಕು. ಇಡೀ ಬ್ರಹ್ಮಾಂಡವನ್ನೇ ಸರಿಯಾಗಿ ತಿಳ್ಕೊರಿ, ನಿಮ್ಮ ನಿಜ ಸ್ವರೂಪ ಗೊತ್ತಾಗ್ತದ. ಅಥವಾ ತನ್ನ ನಿಜ ಸ್ವರೂಪ ಯಥಾರ್ಥವಾಗಿ ತಿಳ್ಕೊಂಡ್ರ ಇಡೀ ಬ್ರಹ್ಮಾಂಡ ತಿಳಿತದ ಅವ್ರಿಗೆ. ಒಂದನ್ನ ತಿಳ್ಕೊಂಡ್ರೆ ಎಲ್ಲಾ ತಿಳ್ಕೊಳಕ್ ಸಾಧ್ಯ ಅದ ರೀ. ಅರ್ಥ ಆಯ್ತಿಲ್ರಿ? ಈ ನಮ್ಮ ಶರೀರವನ್ನ ಈ ಅಲು ಮೊಲಕಿನ ಅರಮನೆ ಅಂತಂದ್ರೆ ಯಾವುದು? ಈ ಶರೀರವೇ, ಹೌದಿಲ್ರಿ? 25 ತತ್ವಯುಕ್ತವಾಗಿರ್ತಕ್ಕಂತ ಈ ದೇಹ ಅನ್ನೋದು ಅಲಕು ಮಲಕಿನ ಅರಮನೆ. ಈ ಅರಮನೆಯೊಳಗ, ಈ ದೇಹದೊಳಗ ಮೂರು ಮುಖದ ಅಂಗನೆ ಮೂರು ಮುಖದ ಅರ್ಥ. ಸಾಮಾನ್ಯ ಅರ್ಥ ಏನಪ್ಪಾ ಅಂದ್ರೆ, ಸಾಮಾನ್ಯ ಅರ್ಥ ಮೂರು ಮುಖ ಎಕಡೆ ಹೇಳ್ತಾವಂತಂದ್ರೆ, ಒಂದು ಹೊನ್ನಿನ ಕಡೆ, ಇನ್ನೊಂದು ಹೆಣ್ಣಿನ, ಮತ್ತೊಂದು ಮರ ಕಡೆ. ಈ ಮೂರು ಕಡೆ ಮುಖ ಮಾಡಿರುವ ಹೆಣ್ಣು, ಹೊನ್ನು, ಅಂತ ಈ ಮೂರು ಕಡೆ ಮುಖ ಮಾಡಿರ್ತಕ್ಕಂಥ ಅಂಗನೆ ಅಂದ್ರ ಮಾಯಾಶಕ್ತಿ. ಆಕೆ ಇರ್ತಾಳಿಲ್ಲಿ ನೋಡ್ರಿ. ಆ ಅಂಗನೆಯ ಮೂರು ಮುಖದಲ್ಲಿ ನಾನೀಗ ಸಾಮಾನ್ಯವಾಗಿ ಅರ್ಥ ಹೇಳಕತ್ತೀನಿ. ಒಂದು ಹೊನ್ನು, ಹೆಣ್ಣು, ಮಣ್ಣು ಅಂತ ತ್ರಿವಿಧ ಮುಖ. ಈ ಎರಡನೇ ಮಾತಿನ ಹೇಳ್ತಾರ, ಆ ಅಂಗನೆಯ ಮೂರು ಮುಖದಲ್ಲಿ. ಈ ಮೂರು ಮುಖಗಳೇ ಇರ್ತಾವಲ್ಲ, ಈ ಮೂರು ಮುಖದಲ್ಲಿ ಇನ್ನೊಂದು ರೀತಿಯಾಗಿ ಹೇಳಬೇಕಾದ್ರೆ, ಇನ್ನೊಂದು ದೃಷ್ಟಿ, ಈ ಮೂರು ಮುಖ ಯಾವುವು? ಆನವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತನೂ ಕೂಡ ಆ ಮಾಯೆಯ ಮೂರು ಮುಖಗಳು. ಇದು ಸೂಕ್ಷ್ಮ. ಆಗ ಹೇಳಿದ್ದು ಸ್ಥೂಲ ದೃಷ್ಟಿಯಿಂದ. ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನೋದು ಸೂಕ್ಷ್ಮ ದೃಷ್ಟಿಯಿಂದ. ಮಾಯೆಯ ಮೂರು ಮುಖಗಳಿವು. ಅನವಮಲ ಅಂತಂದ್ರೆ ನಾವಿರೋರು ಶಿವಸ್ವರೂಪರು. ಶಿವ ಅಂತಂದ್ರ ವ್ಯಾಪಕವಾಗಿರ್ತಕ್ಕಂತ ಶಿವಸ್ವರೂಪರನ್ನ ಸುಣ್ಣವನ್ನ ಮಾಡ್ಯದಲ್ಲ, ಇದು ಅನುವಮಲ. ಮಾಡಿದ್ದ ಯಾರು? ಮಾಯಾ, ಹೌದಿಲ್ರಿ? ಮಾಯೆಯ ಒಂದು ಮುಖ ದೊಡ್ಡವನನ್ನ ಸಣ್ಣವನ್ನ ಮಾಡಿಬಿಟ್ಟಿತ್ತು, ಅಣುವಿನ ಪ್ರಮಾಣ ಮಾಡಿಬಿಟ್ಟಿತ್ತು. ಎರಡನೇದು ಈ ಮಾಯಾಮಲ ರೂಪದಿಂದ ಆ ಮಾಯಾಶಕ್ತಿ ಏನ್ ಮಾಡ್ತಾಳ? ಇವನಿಗೆ ಮೋಹಕ್ಕೆ ಒಳಪಡಿಸ್ತಾಳ್ರಿ. ಕಾರ್ಮಿಕ ಮಲ ರೂಪದಿಂದ ಏನ್ ಮಾಡ್ತಾಳ? ಆ ಮುಖದಿಂದ ದುರಾಚಾರಕ್ಕೆ ಒಳಪಡಿಸ್ತಾಳ. ಅರ್ಥ ಆದಿಲ್ರಿ? ಈ ಮಲತ್ರಯಯುಕ್ತವಾಗಿರ್ತಕ್ಕಂತ ಈ ಅಂಗನ ಈ ಅಂಗನೆಯ ಮೂರು ಮುಖದಲ್ಲಿ ಮೂರು ರಾಜ್ಯಕ್ಕೆ ಒಡೆಯರಾದ ರಾಜರು ಇರ್ಪರು. ಆಕೆ ಮುಖದೊಳಗನ ಮೂರು ರಾಜ್ಯಕ್ಕೆ ಒಡೆಯರಾಗಿರ್ತಕ್ಕಂತ ರಾಜರು ಇರ್ತಾರ. ಮೂರು ರಾಜ್ಯಗಳಂತಂದ್ರೆ ಸ್ವರ್ಗ, ಮಧ್ಯ, ಪಾತಾಳ ಅನ್ನುವಂತ ತಗೋರಿ. ಈ ಮೂರು ರಾಜ್ಯಕ್ಕ ಒಡೆಯರ್ ಯಾರಪ್ಪ? ಅಲ್ಲಿಯ ಅಧಿಷ್ಠಾತ್ರ ದೇವತೆಗಳು ಇವರು ಅಲ್ಲಿರ್ತಾರ. ಅಥವಾ ಇನ್ನೊಂದು, ಈ ಮೂರು ರಾಜ್ಯಕ್ಕೆ ಅಂತಂದಲ್ಲೇ ಸೃಷ್ಟಿ, ಸ್ಥಿತಿ, ಲಯ ಅಂತಾನು ತಗೋಬಹುದು. ಒಂದು ಸೃಷ್ಟಿ ಮಾಡುವಂತ ರಾಜ್ಯ,
ಅದರ ರಾಜ ಒಬ್ಬದನ, ಅವ ಬ್ರಹ್ಮದೇವ. ಸ್ಥಿತಿಯನ್ನ ಬಾಡಿಸುವಂತ ರಾಜ ಒಬ್ಬದನ, ಅವ ವಿಷ್ಣುದೇವ. ಎಲ್ಲವನ್ನ ತನ್ನೊಳಗ ವಿಲೀನ ಮಾಡುವಂತ ರಾಜನು ಇದ್ದಾನ. ಈ ಮೂರು ಈ ರಾಜ್ಯಕ್ಕೆ ಏನಂತಾರಲ್ಲಿ ಮೂರು ರಾಜ್ಯಕ್ಕೆ ಒಡೆಯರಾಗಲ್ಲಿ. ಆ ಅಂಗನೆಯ ಕಾಲೊಳಗೆ ಕೆಲವರು ಎಡೆಯಾಡುತ್ತಿರುವರು. ಇನ್ನು ಆಕೆಯ ಕಾಲೊಳಗೂ ಕೂಡ ಕೆಲವು ಮಂದಿ ಎಡೆಯಾಡುತ್ತಿರುವರು ಅಂತಂದ್ರ ಸಂಚಾರ ಮಾಡ್ತಾರ. ಯಾರ್ಯಾರು? ದೇವತೆಗಳು, ದಾನವರು, ಮಾನವರು ಎಲ್ಲ ಆಕೆ ಪಾದದೊಳಗ ಸಂಚಾರ ನಡೆದದ. ಹೌದಿಲ್ರಿ? ಮುಂದೆ ಹೇಳ್ತಾರ, ಇದು ಮುಖ್ಯ ಮಾತು. ಈ ಜಗತ್ತಿನ ನಿಂತಿರೋದು ಹೀಗ, ಜಗತ್ತಿನ ಸ್ವರೂಪ ಇದು. ಮುಖ್ಯ ಏನ್ ಹೇಳ್ತಾರೆ ಕಾಡಸಿದ್ದೇಶ್ವರರು? ಆ ಅಂಗನೆಯ ಉದರದಲ್ಲಿ ಉರಿ ಉದ್ಭವಿಸಲು. ಒಮ್ಮೆ ಅಂಗನೆಯ ಉದರದಲ್ಲಿ ಉರಿ ಉದ್ಭವಿಸ್ತದ ರೀ. ಅಂದ್ರ ಆ ಮಾಯಾಶಕ್ತಿ ಎನ್ನುವಂತ ಆಕೆಯ ಉದರ ಅಂತಂದ್ರ ಅಂತರಂಗದೊಳಗ ಯಾವಾಗ ಜ್ಞಾನಾಗ್ನಿ ಪ್ರಕಟ ಆಯ್ತು, ಉರಿ ಉದ್ಭವಿಸಲು ಅಂತಂದ್ರ ಜ್ಞಾನ ಪ್ರಕಟ ಆಯ್ತು, ಅವಾಗ ಏನಾಗುತ್ತೆ ಗೊತ್ತೇನ್ರಿ? ಅಂಗನೆಯ ಅಳಿದು, ಆ ಅಂಗನೆ ಯಾವಾಗ ಸ್ವರೂಪದ ಜ್ಞಾನ ಪ್ರಕಟ ಆಯ್ತು, ಅಂಗನೆ ಅಳಿತಾಳ. ಮಾಯಾ ಇರುವುದು ಅದು ಮಾಯಾ. ಎಲ್ಲಿ ಏನಾಗದು? ಈಗ ನಿಮಗ ಉದಾಹರಣೆ ಹೇಳ್ಬೇಕಾದ್ರೆ, ಈ ಬಿಸಿಲು ಕುದುರೆ ಎಲ್ಲಿ ಮಠ ತೋರ್ತದಪ್ಪ ನಿಮಗ ತಿಳಿಬೇಕು, ಇದು ಬಿಸಿಲು ಕುದುರೆ ಅಂತ. ಅವಾಗ ಅದು ಬಂದ್ ಆಗ್ತದ. ಹಗ್ಗದಾಗ ಹಾವು ಎಲ್ಲಿ ಮಠ ತೋರ್ತದ ನಿಮಗ್ ತಿಳಿಬೇಕು, ಇದು ಹಾವಲ್ಲ ಹಗ್ಗ ಅಂತ. ತಿಳಿದ ನಂತರ ಹಾವು ಇರ್ತದೇನ್ರಿ ಅದು? ಹಾಗೆಯೇ ಯಾವಾಗ ಮಾಯೆಯ ಸ್ವರೂಪವನ್ನ ಸಾಧಕ ತಿಳಿತಾನೋ ಅದು ಇರುವುದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಅಂಗನೆ ಅಳಿದು ಮುಖ ವಿಕಾರವಾಗಿ. ಮೂರು ಮುಖಗಳೇನಿದಾವಲ್ಲ, ಅನುವ, ಮಾಯಾ, ಕಾರ್ಮಿಕ ಅನ್ನುವಂಥದ್ದು, ಅಥವಾ ಸ್ಥೂಲ ರೂಪದಿಂದ ಹೆಣ್ಣು, ಅನ್ನು, ಮಣ್ಣು ಅನ್ನುವಂಥವು, ಇವು ವಿಕಾರ ಆಗ್ತಾವ. ಅಂದ್ರ ಅವು ಇಲ್ಲಿ ಪ್ರೇಮ್ ಇರ್ತದ ಮೊದಲ, ಅದು ಹೋಗ್ಬಿಡ್ತದ ಅಂತ ಅರ್ಥ. ಅಂದ್ರೆ ಈ ತ್ರಿವಿಧ ಮಲೆಗಳ ನಾಶ ಆಕ್ಕಾವ. ತ್ರಿಪುರ ಸುಟ್ಟು ಏನು ಮೂರು ಪುರಗಳಿದ್ದಾವಲ್ಲ ಅವು ಕೂಡ ಹೊಕ್ಕವ. ತ್ರಿಪುರ ಸುಟ್ಟು ಕಾಲು ಮುರಿದು ಮನೆ ನಷ್ಟವಾದಲ್ಲದೆ. ಇಷ್ಟು ಘಟನೆ ನಡೀತದ ಯಾವ ಸಾಧಕನ ಜೀವನದಲ್ಲಿ. ಇದು ಯಾವಾಗ ಆಗ್ತದ ನೋಡ್ರಿ, ಅವಾಗ ಹೇಳ್ತಾರ ಕಾಡಸಿದ್ದೇಶ್ವರರು, ತನ್ನ ತಾನರಿ ಇಷ್ಟ ಆಗ್ಲಾರ್ದೆ ತನ್ನ ತಾನರಿಯಬಾರದು ನೋಡ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕದಂಬಲಿಂಗ ನಿರ್ಮಾಯ ಪ್ರಭುವೆ. ಇದು ಅವನು ಈಗ ಆ ಸಾಧಕನ ಜೀವನ ಇಷ್ಟು ಘಟನೆ ನಡೆದಿಲ್ಲ ಅಂತಂದ್ರೆ ಅವಾಗ ತನ್ನ ನಿಜ ಸ್ವರೂಪದ ಜ್ಞಾನ ಆಗಿಲ್ಲ ಅಂತ ಅರ್ಥ. ಇದು ಆಗಿತ್ತಂತಂದ್ರ ಅವ ತಿಳಿದಾನಂತ ಅರ್ಥ. ಅರ್ಥ ಆಯ್ತಲ್ಲ? ಇನ್ನೊಂದು, ಇವೆಲ್ಲ ಬೆಳಗಿನ ವಚನಗಳು ಬರ್ತಾವ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬೆಳಗಿನ ವಚನ ಏನಂತಂದ್ರೆ, 6 ವರ್ಣದ ಪಕ್ಷಿ ಅರಸು ಮಡಿದು ಕಾಲು ಮುರಿದು. ಅದೊಂಚೂರಿನ ಸತಿ ಹೇಳ್ರಪ್ಪ. ಅರಸು ಮಡಿದು ಅಂತಂದ್ರ ಅಲ್ಲಿಂದ ನಾ ಹೇಳ್ತಂತವ್ರಿ. ಈಗ ಅಂಗನೆ ಅಳಿದು, ಅಂಗನೆ ಅಳಿದು ಅಂತಂದ್ರ ಆ ಮಾಯಾ ಇಲ್ಲದಂಗ ಆಗತ್ತ. ಒಂದೇದಿದು. ಮುಖ ವಿಕಾರವಾಗಿ, ಮಾಯೇನ ಇಲ್ಲ, ಮಾಯೆಯ ಮುಖ ಇರ್ತಾವೇನ್ರಿನ? ಇರ್ತಾವ. ಮಾಯೆಯ ಮುಖಗಳು ಯಾವ್ಯಾವು ಆಗ ಹೇಳಿ ನಾನು. ಪ್ರಶ್ನೆ ಕೇಳಿದವ್ರು ಮಾತಾಡಬೇಕು, ಪ್ರಶ್ನೆ ಕೇಳಿದ್ರೆ ಮಾತಾಡ್ಬೇಕೀಗ. ಮಾಯೆಯ ಮುಖ ಯಾವುವು ಆಗ ಏನಲ್ಲ? ಅನುವ, ಮಾಯಾ, ಕಾರ್ಮಿಕ. ಇವು ಮುಖ ವಿಕಾರ ಆಗಿ ಸ್ಥೂಲ ದೃಷ್ಟಿಯಿಂದ ಹೆಣ್ಣು, ಹಣ್ಣು, ಮಣ್ಣು ಬಹಳ ಸ್ಥೂಲ ದೃಷ್ಟಿ ಅದು. ಅದರ ಸೂಕ್ಷ್ಮ ದೃಷ್ಟಿ ಏನು? ಅನುವ, ಮಾಯಾ, ಕಾರ್ಮಿಕ. ಈ ಮಲ ಹೋಗ್ತಾವೆ.
ತ್ರಿಪುರ ಸುಟ್ಟು ಅಂತ ಹೇಳ್ತಾರೆ ಈಗ. ತ್ರಿಪುರ ಸುಟ್ಟು ಅಂತಂದ್ರ ಈ ಮೂರು ಪುರಗಳಂದ್ರೆ ಯಾವ ಗೊತ್ತದ? ಸೃಷ್ಟಿ ಸ್ಥಿತಿ ಲಯ. ಮೂರು ಅವಲ್ಲ. ತ್ರಿಪುರ ಸ್ಥೂಲ ಪುರ ಅಂದ್ರ ಊರು. ಈ ಮೂರು ಅದ್ರ ಮ್ಯಾಗ ಇರ್ತಕ್ಕಂತ ಅಭಿಮಾನ ಹೋಗ್ತದ. ಈಗ ನಾವು ಮೂರು ಒಂದಾಗ್ಬಿಟ್ಟೇವಿ. ಸ್ಥೂಲ ಶರೀರಕ್ಕೂ ನಾನು ಅಂತೀನಿ, ಸೂಕ್ಷ್ಮ ಶರೀರಕ್ಕೂ ನಾನು ಅಂತೀನಿ, ಕಾರಣ ಶರೀರಕ್ಕೂ ನಾನು ಅಂತೀನಿ. ಆದ್ರೆ ಗೊತ್ತಿಲ್ಲ ಇವು ನನಗ ದೃಶ್ಯ ಅದಾವ, ನನ್ನಿಂದ ಅರಿಸ್ಕೋತಾವ, ಇದು ಬ್ಯಾರೆ ನಾ ಬ್ಯಾರೆ ಅನ್ನೋ ಅಂತ ಮೂರು ಶರೀರಗಳ ನಾನಲ್ಲ ಅನ್ನೋ ಜ್ಞಾನ ನಮಗಿಲ್ಲ. ಅರ್ಥ ಆತಿಲ್ರಿ? ಯಾವಾಗ ಜ್ಞಾನ ಆಗುತ್ತೆ ಅವಾಗ ತ್ರಿಪುರ ನಾಶ ಆಗ್ತದ. ಐತಿಲ್ರಿ? ತ್ರಿಪುರ ಸುಟ್ಟು. ಆ ತ್ರಿಪುರದಾಗ ಅರಸರದಾರ ಯಾರ್ಯಾರು? ಈ ನಿಮ್ಮ ತ್ರಿಪುರದಲ್ಲಿ ಅರಸರದಾರ ಯಾರ್ಯಾರು ಗೊತ್ತದ ಏನು? ಸ್ಥೂಲ ಶರೀರದ ಅರಸ ಯಾರು? ಬ್ರಹ್ಮ. ಸ್ಥೂಲ ಶರೀರದ ಅರಸ ಯಾರು ಅಂತ ಕೇಳ್ತೀನಿ ನಾನು. ಬ್ರಹ್ಮ. ಸ್ಥೂಲ ಶರೀರದ ಅರಸ ವಿಶ್ವನಾಮಕ ಜೀವ. ಸೂಕ್ಷ್ಮ ಶರೀರದ ಅರಸ ತೈಜಸ ನಾಮಕ ಜೀವ. ಕಾರಣ ಶರೀರದ ಅರಸ ಪ್ರಾಜ್ಞ ನಾಮಕ ಜೀವ. ಇವ್ರು ಹೋಗ್ತಾರ. ತಿಳಿದಿಲ್ರಿ? ವಿಶ್ವ, ತೈಜಸ, ಒಬ್ಬ ಜೀವ. ಜೀವ 3 ಮಂದಿ ಅದಾರ, ಒಬ್ಬ ಅದನ್ನು ಒಂದು ವಿಶ್ವ, ತೈಜಸ, ಪ್ರಾಜ್ಞ ಅಂತ 3 ಯಾಕೆ ಕರೆದ್ರು? ಆ ಮೂರಳು ಒಬ್ಬನೇ ಅಂತ ಹೇಳ್ಬಿಟ್ಟು ಯಾಕೆ ಕರೆದ್ರ ಗೊತ್ತಾ? ಕರೆಕ್ಟ್ ಆಗಿ ತಿಳ್ಕೊರಿ. ಆಯಾಯ ಶರೀರದ ಅಭಿಮಾನ ಮಾಡುವುದರಿಂದ ಒಬ್ಬನೇ ಜೀವನಿಗೆ 3 ಹೆಸರು ಬಂದವು. ಜೀವನೊಬ್ಬನೇ ಸ್ಥೂಲ ಶರೀರದ ಅಭಿಮಾನ ಮಾಡಿದ ಅಂತಂದ್ರ ಅವಾಗ ಅವನಿಗೆ ಏನಂತ ಕರೀತಾರ? 3 ಕೊಲೆ ಅದಾವ ಅಂತ ತಿಳ್ಕೊರಿ. ನಿಮ್ ಮನಿಯೊಳಗ 3 ಕೊಲೆ ಅದಾವ. ಇದಾವ ನೀವ್ ಒಬ್ರೇ ಹೊರಗಿನ ಪಡಸಾಲಿಗೆ ಬಂದಿರಿ, ಅವಾಗ ಒಂದ್ ಬ್ಯಾರೆ ಹೆಸರು. ಮಧ್ಯ ಕೋಲೆಗೆ ಬಂದ್ರಿ, ಕೊನೆ ಕೊಲೆಗೂ ಬಂದಿರ ಅಂತ ತಿಳ್ಕೊನು. ತಿಳಿತಿಲ್ರಿ? ಹಂಗ ಸ್ಥೂಲ ಶರೀರಕ್ಕ ಆ ಜೀವ ಇದಾವ ಒಬ್ಬನೇ ಅದಾನ. ಈ ಒಂದ ಶರೀರದಾಗ 3 ಮಂದಿ ಅದಾರ ಜೀವ. ಇದಾವ ಒಬ್ಬ ಹೌದಿಲ್ಲ? ಅವ ಸ್ಥೂಲ ಶರೀರವನ್ನ ನಾನು ಅಂತ ತಿಳ್ಕೊಂಡ, ಅದ್ರ ಅಭಿಮಾನ ಮಾಡಿದ ಅಂದ್ರ ಅವನಿಗೆ ವಿಶ್ವ ಅಂತ ಕರೀತಾರ. ಅದೇ ಜೀವ ಸೂಕ್ಷ್ಮ ಶರೀರದ ಅಭಿಮಾನ ಮಾಡ್ಕೊಂಡ ಅಂತಂದ್ರ ತೈಜಸ ಅಂತಾರ. ಅದೇ ಕಾರಣ ಶರೀರ ಅಭಿಮಾನ ಮಾಡಿದ ಅಂತಂದ್ರೆ ಪ್ರಾಜ್ಞ ಅಂತಾರ ಅವನಿಗೆ. ಇದಾವ ಒಬ್ಬ ಜೀವ. ಆ 3 ಜೀವರದರಲ್ಲ ತ್ರಿಪುರ ಸುಟ್ಟ ಬಳಿಕ ಆ ಅರಸರ ನಾಶ ಆಗ್ತಾರ. ಕಾಲು ಮುರಿದು ಅಂದ್ರೆ ಏನು? ಯಾವಾಗ ಅರಸರನ್ನ ನಾಶ ಆದ್ರು ಅವಾಗ ಕಾಲು ಮುರಿತದ. ಕಾಲು ಮುರಿಸ್ಕೊಂಡವ್ರ 8 ಮಂದಿ ಇದ್ರಿಪಾ? ಕಾಲು ಮುರಿದದ ನಿಮ್ದ? ಇಲ್ಲ. ಕಾಲು ಮುರಿದದ್ರಿ? ಇಲ್ಲ. ಕಾಲು ಮುರಿಯೋದಂತಂದ್ರೆ ಏನು? ಅವನು ದುರಾಚಾರಗಳ ನಾಶ ಆಗ್ತಾವಂತ. ತಿಳಿಲ್ರಿ? ಆಚರಣ ಚರಣ ಅವನ ನಡೆ ಅಶುದ್ಧ ಇದ್ದದ್ದು ಇದು ಘಟನೆ ನಡೀತಂದ್ರ ಶುದ್ಧ ಆಗತ್ತ. ಅದು ತಿಳಿದಿಲ್ರಿ? ಕಾಲ ಮುರಿದು ಮನೆ ನಷ್ಟವಾದಲ್ಲದೆ. ಮನೆ ನಷ್ಟ ಆಗೋದಂತಂದ್ರೆ ಏನು? ಇವೆಲ್ಲ ಸರಿಯಾಗ್ದಲೆ ತಾನು ತಿಳ್ಬಾರ್ದು. ಅದು ಮನೆ ನಷ್ಟ ಆಗೋದು. ಈತೇನ್ರಿ? ದೇಹಕ್ಕೆ ನಾನಂತ ತಿಳ್ಕೊಂತೇವಿ. ಅದು ದೇಹಾತ್ಮ ಭಾವ. ಮನೆ ನಂದ ಅಂದಂಗ ಮನೆ ನಷ್ಟ ಆಗೋದಂದ್ರ ಅದ್ರ ಬಿಡೋದು. ಇಂಥವನಿಗೆ ಏನಾಗ್ತದಪ್ಪ ಅಂತಂದ್ರ ಇಷ್ಟ ಆದ್ರ ತನ್ನ ತಿಳ್ಕೊಳಕ್ ಸಾಧ್ಯ ಅದ. ಇಲ್ಲ ಈ ತರ ಬರೀ ಮಾತಾಗ್ತತಿ. ಅದು ತಿಳಿತಿಲ್ರಿ? ಇಟ್ಟು ಸಾಕಿ ಇವತ್ತಿಗೆ. ಮುಂದಿನ ವಚನ ನಾಳೆ ನೋಡೋಣ್ರಿ. ಏನಾರ ಪ್ರಶ್ನೆ ಅದಾವ ಯಾರಿಗಾರೆ? ಕಠಿಣ ಆಗತೈತಿ.